ಪೆಬಲ್ಸ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾವು ಕಾರ್ ಡೀಲರ್ ಬಗ್ಗೆ ಕಲ್ತ್ಕೊಳ್ಳೋಣ. ಕಾರ್ ಶೋರೂಮ್ಗೆ ಹೋದಾಗ ನೀವೇನೆಲ್ಲ ಪ್ರಶ್ನೆಗಳನ್ನ ಕೇಳ್ಬೋದು, ಹೇಗೆ ಕೇಳ್ಬೋದು ಅಂತ ಸುಲಭವಾಗಿ ಕಲ್ತ್ಕೊಳ್ಳಿ. ಕಾರ್ ಡೀಲರ್ ಅಂದ್ರೆ ಕಾರ್ ಮಾರಾಟ ಮಾಡ್ತಾರಲ್ಲ ಆ ಜಾಗ. ಅದು ಫಸ್ಟ್ ಹ್ಯಾಂಡ್ ಆದ್ರೂ ಆಗಿರ್ಬೋದು, ಸೆಕೆಂಡ್ ಹ್ಯಾಂಡ್ ಆದ್ರೂ ಆಗಿರಬಹುದು. ವಾಟ್ ಈಸ್ ಯುವರ್ ಕಾರ್ ಶೋರೂಮ್ ವರ್ಕಿಂಗ್ ಟೈಮಿಂಗ್ಸ್? ಎಲ್ಲೇ ಹೋದ್ರು ಫಸ್ಟ್ ನಾವು ಟೈಮಿಂಗ್ಸ್ ಕೇಳ್ಕೊಳ್ತೀವಿ. ವಾಟ್ ಈಸ್ ಯುವರ್ ಕಾರ್ ಶೋರೂಮ್ ವರ್ಕಿಂಗ್ ಟೈಮಿಂಗ್ಸ್? ನಿಮ್ಮ ಕಾರ್ ಶೋರೂಮ್ನ ಕೆಲಸದ ಸಮಯವೇನು? ಸಮಯ ಅಂದ್ರೆ ಟೈಮಿಂಗ್ಸ್, ಕೆಲಸ ಅಂದ್ರೆ ವರ್ಕ್. ನಿಮ್ಮ ಕಾರ್ ಶೋರೂಮ್ನ ಕೆಲಸದ ಸಮಯವೇನು? ಡು ಯು ಸೆಲ್ ಸೆಕೆಂಡ್ ಹ್ಯಾಂಡ್ ಕಾರ್ ಆಲ್ಸೋ? ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಮಾರುತ್ತೀರಾ? ಸೆಲ್ ಅಂದ್ರೆ ಏನು? ಮಾರುತ್ತೀರಾ, ಮಾರಾಟ. ಇದನ್ನ ಮತ್ತೆ ಇಲ್ಲಿ ಮಾರುತ್ತೀರಾನ ಮಾರಾಟ ಅಂತ ಕೂಡ ಹೇಳ್ಬೋದು. ಅದಕ್ಕೆ ಬೇರೆ ಬೇರೆ ಬರೆದು ತೋರಿಸಿದೀನಿ ನಿಮ್ಗೆ. ಡು ಯು ಸೆಲ್ ಸೆಕೆಂಡ್ ಹ್ಯಾಂಡ್ ಕಾರ್ ಆಲ್ಸೋ? ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಮಾರುತ್ತೀರಾ? ಡು ಯು ಸೆಲ್ ಫಸ್ಟ್ ಹ್ಯಾಂಡ್ ಕಾರ್ಸ್? ನೀವು ಅಂದ್ರೆ ಯು ಆಗತ್ತೆ. ನೀವು ಈಸ್ ಯು. ನೀವು ಫಸ್ಟ್ ಹ್ಯಾಂಡ್ ಕಾರ್ಗಳನ್ನು ಮಾರಾಟ ಮಾಡುತ್ತೀರಾ. ಇಲ್ಲಿ ನೀವು ಫಸ್ಟ್ ಹ್ಯಾಂಡ್ ಕಾರ್ಗಳನ್ನು ಮಾರುತ್ತೀರಾ ಅಂತ ಕೂಡ ಕೇಳಬಹುದು. ಮಾರಾಟ, ಮಾರುವುದು ಎರಡು ಒಂದೇ ಅರ್ಥ ಕೊಡುತ್ತೆ. ಡು ಯು ಗಿವ್ ಡಿಸ್ಕೌಂಟ್ಸ್ ಫಾರ್ ಕಾರ್ಪೊರೇಟ್ಸ್? ಕಾರ್ಪೊರೇಟ್ ಕಂಪನಿಗಳಿಗೆ ಡಿಸ್ಕೌಂಟ್ಸ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನೀವು ಕಾರ್ಪೊರೇಟ್ಗೆ ರಿಯಾಯಿತಿ ನೀಡುತ್ತೀರಾ? ರಿಯಾಯಿತಿ ಅಂದ್ರೆ ಏನಾಗತ್ತೆ? ಡಿಸ್ಕೌಂಟ್ ಅಂತ ನೀವು ತಗೊಳ್ಬಹುದು. ನೀವು ಕಾರ್ಪೊರೇಟ್ಗೆ ಡಿಸ್ಕೌಂಟ್ ನೀಡುತ್ತೀರಾ ಅಂತ ಕೂಡ ಕೇಳಬಹುದು. ಹಾಗೆ ನೀವು ಕಾರ್ಪೊರೇಟ್ಗೆ ರಿಯಾಯಿತಿ ನೀಡುತ್ತೀರಾನೂ ಆಗತ್ತೆ, ಕೊಡುತ್ತೀರಾನೂ ಆಗತ್ತೆ. ನೀವು ಕಾರ್ಪೊರೇಟ್ಗೆ ರಿಯಾಯಿತಿ ಕೊಡುತ್ತೀರಾ ಅಥವಾ ನೀವು ಕಾರ್ಪೊರೇಟ್ಗೆ ರಿಯಾಯಿತಿ ನೀಡುತ್ತೀರಾ ಅಥವಾ ನೀವು ಕಾರ್ಪೊರೇಟ್ಗೆ ಡಿಸ್ಕೌಂಟ್ ನೀಡುತ್ತೀರಾ ಅಥವಾ ಕೊಡುತ್ತೀರಾ ಅಂತ ಕೇಳ್ಬೋದು. ಡು ಯು ಹ್ಯಾವ್ ಬೈ ಬ್ಯಾಕ್ ಆಪ್ಷನ್? ನಿಮ್ಮಲ್ಲಿ ಬೈ ಬ್ಯಾಕ್ ಆಯ್ಕೆ ಇದೆಯಾ? ಆಪ್ಷನ್ ಅಂದ್ರೆ ಆಯ್ಕೆ. ನಿಮ್ಮಲ್ಲಿ ಬೈ ಬ್ಯಾಕ್ ಆಯ್ಕೆ ಇದೆಯಾ? ಡು ಯು ಹ್ಯಾವ್ ಬೈ ಬ್ಯಾಕ್ ಆಪ್ಷನ್? ನಿಮ್ಮಲ್ಲಿ ಬೈ ಬ್ಯಾಕ್ ಆಯ್ಕೆ ಇದೆಯಾ? ಮತ್ತೆ ಕಲ್ತ್ಕೊಳ್ಳೋಣ. ವಾಟ್ ಈಸ್ ಯುವರ್ ಕಾರ್ ಶೋರೂಮ್ ವರ್ಕಿಂಗ್ ಟೈಮಿಂಗ್ಸ್? ನಿಮ್ಗೆ ಗೊತ್ತು, ಟೈಮಿಂಗ್ಸ್ ಅಂದ್ರೆ ಸಮಯ. ನೀವು ಇಷ್ಟೊತ್ತಿಗೆ ಆಲ್ರೆಡಿ ಕಲ್ತಿರ್ತೀರಿ. ವಾಟ್ ಈಸ್ ಯುವರ್ ಕಾರ್ ಶೋರೂಮ್ ವರ್ಕಿಂಗ್ ಟೈಮಿಂಗ್ಸ್? ನಿಮ್ಮ ಕಾರ್ ಶೋರೂಮ್ನ ಕೆಲಸದ ಸಮಯವೇನು? ಡು ಯು ಸೆಲ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್? ಸೆಲ್ ಅಂದ್ರೆ ಮಾರಾಟ, ಮಾರುವುದು. ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಮಾರುತ್ತೀರಾ. ಡು ಯು ಸೆಲ್ ಫಸ್ಟ್ ಹ್ಯಾಂಡ್ ಕಾರ್ಸ್? ನೀವು ಫಸ್ಟ್ ಹ್ಯಾಂಡ್ ಕಾರ್ಗಳನ್ನು ಮಾರಾಟ ಮಾಡುತ್ತೀರಾ. ಡು ಯು ಗಿವ್ ಡಿಸ್ಕೌಂಟ್ ಫಾರ್ ಕಾರ್ಪೊರೇಟ್? ಡಿಸ್ಕೌಂಟ್ಸ್ ಅಂದ್ರೆ ಏನು? ರಿಯಾಯಿತಿ. ನೀವು ಕಾರ್ಪೊರೇಟ್ಗೆ ರಿಯಾಯಿತಿ ಗಿವ್ ಅಂತಂದ್ರೆ ಏನು? ನೀಡುತ್ತೀರಾ ಅಥವಾ ಕೊಡುತ್ತೀರಾ. ನೀವು ಕಾರ್ಪೊರೇಟ್ಗೆ ರಿಯಾಯಿತಿ ನೀಡುತ್ತೀರಾ. ಡು ಯು ಹ್ಯಾವ್ ಬೈ ಬ್ಯಾಕ್ ಆಪ್ಷನ್? ನಿಮ್ಮಲ್ಲಿ ಬೈ ಬ್ಯಾಕ್ ಆಯ್ಕೆ ಇದೆಯಾ ಅಂತ ನೀವು ಕೇಳಬಹುದು. ಆರನೇದು, ವಾಟ್ ಆಲ್ ವೇರಿಯಂಟ್ಸ್ ಡು ಯು ಹ್ಯಾವ್? ವೇರಿಯಂಟ್ಸ್ ಅಂತಂದ್ರೆ ರೂಪಾಂತರ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಷ್ಟೊಂದೆಲ್ಲ ಕಷ್ಟ ಪಡೋ ಬದಲು ನೀವು ವೇರಿಯಂಟ್ಸ್ ಅಂತಾನೆ ಕೇಳಬಹುದು. ನೀವು ಯಾವೆಲ್ಲ ವೇರಿಯಂಟ್ಗಳನ್ನು ಹೊಂದಿದ್ದೀರಿ? ಕಾರ್ ಶೋರೂಮ್ ಹೋಗಿ ಯಾವ್ಯಾವ್ದು ಬೇರೆ ಬೇರೆ ಕಾರ್ಗಳಿದೆ ಅಂತ ಕೇಳ್ತೀರಾ ಅಲ್ವಾ? ವಾಟ್ ಆಲ್ ವೇರಿಯಂಟ್ಸ್ ಡು ಯು ಹ್ಯಾವ್? ನೀವು ಯಾವೆಲ್ಲ ವೇರಿಯಂಟ್ಗಳನ್ನು ಹೊಂದಿದ್ದೀರಿ? ಕ್ಯಾನ್ ಯು ಡೆಲಿವರ್ ಅ ಕಾರ್ ವಿತ್ ಇನ್ 3 to 4 days? ನೀವು 3 days ಅಂದ್ರೆ ದಿನ. ಡೇಸ್ ಅಂದ್ರೆ ದಿನ. ನೀವು 3-4 ದಿನಗಳಲ್ಲಿ ಹೊಸ ಕಾರನ್ನು ಡೆಲಿವರಿ ಮಾಡುತ್ತೀರಾ. ಹೊಸ ಕಾರು ಇಲ್ಲಿ ಕ್ಯಾನ್ ಯು ಡೆಲಿವರ್ ಅ ನ್ಯೂ ಕಾರ್ ಅಂತ ಇಲ್ಲಿ ಬರುತ್ತೆ. ನೀವು 3-4 ದಿನಗಳಲ್ಲಿ ಹೊಸ ಕಾರನ್ನು ಡೆಲಿವರಿ ಮಾಡುತ್ತೀರಾ. ವಾಟ್ ಆಲ್ ದ ಎಕ್ಸ್ಟ್ರಾ ಬೆನಿಫಿಟ್ಸ್ ಯು ಗಿವ್ ವೆನ್ ವಿ ಬೈ ಅ ಕಾರ್? ಕಾರ್ ತಗೊಂಡಾಗ ಅವರೆಲ್ಲ ಬೆನಿಫಿಟ್ಸ್ ಕೊಡ್ತಾರಲ್ವಾ? ನೀವು ಕಾರನ್ನು ಖರೀದಿಸುವಾಗ ನಿಮ್ಗೆ ಗೊತ್ತು, ಬೈ ಬಂದು ಖರೀದಿ ಅಥವಾ ಪರ್ಚೇಸ್ಗೂ ಖರೀದಿ. ನಾವು ಕಾರನ್ನು ಖರೀದಿಸುವಾಗ ನೀವು ನೀಡುವ ಹೆಚ್ಚುವರಿ ಕೊಡುಗೆಗಳೇನು? ಬೆನಿಫಿಟ್ಸ್ ಅಂದ್ರೆ ಕೊಡುಗೆಗಳು, ಎಕ್ಸ್ಟ್ರಾ ಅಂದ್ರೆ ಹೆಚ್ಚುವರಿ. ನಾವು ಕಾರನ್ನು ಖರೀದಿಸುವಾಗ ನೀವು ನೀಡುವ ಹೆಚ್ಚುವರಿ ಕೊಡುಗೆಗಳೇನು? ಡು ಯು ಹ್ಯಾವ್ ಎನಿ ಗಿಫ್ಟ್ ಹ್ಯಾಂಪರ್ಸ್ ಫಾರ್ ದ ಪರ್ಚೇಸ್?
ಖರೀದಿಗೆ ನಿಮ್ಮಲ್ಲಿ ಏನಾದರೂ ಗಿಫ್ಟ್ ಹ್ಯಾಂಪರ್ಸ್ ಅಂದ್ರೆ ಉಡುಗೊರೆ. ಗಿಫ್ಟ್ ಹ್ಯಾಂಪರ್ಸ್ ಅಂದ್ರೆ ಉಡುಗೊರೆ. ಖರೀದಿಗೆ ನಿಮ್ಮಲ್ಲಿ ಏನಾದರೂ ಉಡುಗೊರೆಗಳಿವೆಯಾ? ವಾಟ್ ವಿಲ್ ಬಿ ದ ಮೋಡ್ ಆಫ್ ಪೇಮೆಂಟ್? ಕಾರನ್ನು ತಗೊಂಡ್ಮೇಲೆ ಹೇಗೆ ದುಡ್ಡು ಕೊಡೋದು? ಪಾವತಿ ವಿಧಾನ ಹೇಗಿರುತ್ತದೆ? ಪೇಮೆಂಟ್ ಅಂದ್ರೆ ಪಾವತಿ. ಇನ್ಫ್ಯಾಕ್ಟ್ ನೀವು ಪೇಮೆಂಟ್ ವಿಧಾನ ಹೇಗಿರುತ್ತದೆ ಅಂತ ಕೂಡ ಕೇಳಬಹುದು. ಮತ್ತೆ ಕಲಿಯೋಣ. ವಾಟ್ ಆಲ್ ವೇರಿಯಂಟ್ಸ್ ಡು ಯು ಹ್ಯಾವ್? ನೀವು ಯಾವೆಲ್ಲ ವೇರಿಯಂಟ್ಗಳನ್ನು ಹೊಂದಿದ್ದೀರಿ? ಕ್ಯಾನ್ ಯು ಡೆಲಿವರ್ ಅ ನ್ಯೂ ಕಾರ್ ವಿತಿನ್ 3 to 4 days? ಡೇಸ್ ಅಂದ್ರೆ ದಿನ. ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ನೀವು 3-4 ದಿನಗಳಲ್ಲಿ ಹೊಸ ಕಾರನ್ನು ಡೆಲಿವರಿ ಮಾಡುತ್ತೀರಾ? ವಾಟ್ ಆಲ್ ದ ಎಕ್ಸ್ಟ್ರಾ ಬೆನಿಫಿಟ್ಸ್ ಯು ಗಿವ್ ವೆನ್ ವಿ ಬೈ ಅ ಕಾರ್? ಬೈ ಅಂದ್ರೆ ಖರೀದಿ. ನಾವು ಕಾರನ್ನು ಖರೀದಿಸುವಾಗ ನೀವು ನೀಡುವ ಹೆಚ್ಚುವರಿ ಕೊಡುಗೆಗಳೇನು? ಡು ಯು ಹ್ಯಾವ್ ಎನಿ ಗಿಫ್ಟ್ ಹ್ಯಾಂಪರ್ಸ್ ಫಾರ್ ದ ಪರ್ಚೇಸ್? ಪರ್ಚೇಸ್ ಅಂದ್ರೇನು? ಖರೀದಿ. ಬೈ ಅಂದ್ರೇನು? ಖರೀದಿ. ಖರೀದಿಗೆ ನಿಮ್ಮಲ್ಲಿ ಏನಾದರೂ ಉಡುಗೊರೆಗಳಿವೆಯಾ? ಗಿಫ್ಟ್ ಅಂದ್ರೆ ಉಡುಗೊರೆ. ಉಡುಗೊರೆಗಳಿವೆಯಾ? ವಾಟ್ ವಿಲ್ ಬಿ ದ ಮೋಡ್ ಆಫ್ ಪೇಮೆಂಟ್? ದುಡ್ಡು ಕೊಡೋದು ಹೇಗೆ ಅಂತ. ಪಾವತಿ ವಿಧಾನ ಹೇಗಿರುತ್ತದೆ? ಪೇಮೆಂಟ್ ವಿಧಾನ ಹೇಗಿರುತ್ತದೆ? 2 ತರಾನು ಕೇಳಬಹುದು. ಪೇಮೆಂಟ್ ಅಂದ್ರೆ ಪಾವತಿ. ನಿಮಗೆ ಈ ಪದಗಳು ಬರಲಿಲ್ಲ ಅಂತಂದ್ರೆ ನೀವು ಆ ಪದನ ಉಪಯೋಗಿಸ್ಕೊಂಡು ಬೇರೆ ಪದಗಳನ್ನ ನೀವು ಹಾಕಿ ಕೂಡ ಸೆಂಟೆನ್ಸ್ ನ ಫ್ರೇಮ್ ಮಾಡ್ಬೋದು. ಹಾಗೆ ಪಾವತಿಗೆ ಇಲ್ಲಿ ಪೇಮೆಂಟ್ ಅಂತ ಕೂಡ ಬರೀಬಹುದು. ಪೇಮೆಂಟ್ ವಿಧಾನ ಅಂತ ತಗೊಂಡು ಇಲ್ಲಿ ತಗೊಳ್ಬಹುದು. ನೀವು ಪೇಮೆಂಟ್ ವಿಧಾನ ಹೇಗಿರುತ್ತದೆ ಅಂತ ಕೂಡ ಕೇಳಬಹುದು. ವಾಟ್ ಈಸ್ ಯುವರ್ ಕಾರ್ ಶೋರೂಮ್ ವರ್ಕಿಂಗ್ ಟೈಮಿಂಗ್ಸ್? ನಿಮ್ಮ ಕಾರ್ ಶೋರೂಮ್ ಕೆಲಸ ಮಾಡುವ ಸಮಯವೇನು? ಅಥವಾ ನಿಮ್ಮ ಕಾರ್ ಶೋರೂಮ್ನ ಕೆಲಸದ ಸಮಯವೇನು? ಡು ಯು ಸೆಲ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಆಲ್ಸೋ? ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಮಾರಾಟ ಮಾಡುತ್ತೀರಾ? ಅಥವಾ ನೀವು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಮಾರುತ್ತೀರಾ? ಡು ಯು ಸೆಲ್ ಫಸ್ಟ್ ಹ್ಯಾಂಡ್ ಕಾರ್ಸ್? ನೀವು ಫಸ್ಟ್ ಹ್ಯಾಂಡ್ ಕಾರ್ಗಳನ್ನು ಮಾರುತ್ತೀರಾ? ಅಥವಾ ನೀವು ಫಸ್ಟ್ ಹ್ಯಾಂಡ್ ಕಾರ್ಗಳನ್ನು ಮಾರಾಟ ಮಾಡುತ್ತೀರಾ? ಡು ಯು ಗಿವ್ ಡಿಸ್ಕೌಂಟ್ಸ್ ಫಾರ್ ಕಾರ್ಪೊರೇಟ್ಸ್? ನೀವು ಕಾರ್ಪೊರೇಟ್ಗಳಿಗಾಗಿ ರಿಯಾಯಿತಿಗಳನ್ನು ನೀಡುತ್ತೀರಾ? ಅಥವಾ ನೀವು ಕಾರ್ಪೊರೇಟ್ಗಳಿಗಾಗಿ ಡಿಸ್ಕೌಂಟ್ಸ್ ಅನ್ನು ನೀಡುತ್ತೀರಾ? ಡು ಯು ಹ್ಯಾವ್ ಬೈಬ್ಯಾಕ್ ಆಪ್ಷನ್? ನಿಮ್ಮಲ್ಲಿ ಬೈಬ್ಯಾಕ್ ಆಯ್ಕೆ ಇದೆಯಾ? ವಾಟ್ ಆಲ್ ವೇರಿಯಂಟ್ಸ್ ಡು ಯು ಹ್ಯಾವ್? ನಿಮ್ಮಲ್ಲಿ ಯಾವೆಲ್ಲ ವೇರಿಯಂಟ್ಗಳು ಇವೆ? ಕ್ಯಾನ್ ಯು ಡೆಲಿವರ್ ಅ ನ್ಯೂ ಕಾರ್ ವಿತಿನ್ 3 to 4 days? ನೀವು 3-4 ದಿನಗಳಲ್ಲಿ ಹೊಸ ಕಾರ್ಗಳನ್ನು ಡೆಲಿವರಿ ಮಾಡಲು ಸಾಧ್ಯವಿದೆಯೇ? ವಾಟ್ ಆಲ್ ಎಕ್ಸ್ಟ್ರಾ ಬೆನಿಫಿಟ್ಸ್ ಯು ಗಿವ್ ವೆನ್ ವಿ ಬೈ ಅ ನ್ಯೂ ಕಾರ್? ನಾವು ಹೊಸ ಕಾರನ್ನು ಖರೀದಿಸುವಾಗ ನೀವು ನೀಡುವ ಹೆಚ್ಚುವರಿ ಪ್ರಯೋಜನಗಳೇನು? ಡು ಯು ಹ್ಯಾವ್ ಎನಿ ಗಿಫ್ಟ್ ಹ್ಯಾಂಪರ್ಸ್ ಫಾರ್ ದ ಪರ್ಚೇಸ್? ಖರೀದಿಗಾಗಿ ನಿಮ್ಮಲ್ಲಿ ಯಾವುದಾದರೂ ಗಿಫ್ಟ್ ಹ್ಯಾಂಪರ್ಗಳಿವೆಯೇ? ವಾಟ್ ವಿಲ್ ಬಿ ದಿ ಮೋಡ್ ಆಫ್ ಪೇಮೆಂಟ್? ಪಾವತಿಯ ವಿಧಾನವೇನು?